Hi guys, welcome to Raman tutorial for JK ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕೂಡ ನಮ್ಮ ರಾಮನ್ ಟ್ಯುಟೋರಿಯಲ್ JK ಚಾನಲ್ಗೆ ಸ್ವಾಗತ. ಸುಮಾರು ಜನ ಕೇಳ್ತಾ ಇದ್ರಿ TET ಇಂಗ್ಲಿಷ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಬಿಡಿಸಿ ಅಂತೇಳಿ. ಸೊ ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತಿನ ತರಗತಿಯಲ್ಲಿ ನಾನು ಯಾವೆಲ್ಲ ಅಂಶಗಳು ನಿಮಗೆ TETಯಲ್ಲಿ ಕೇಳಲೇಬಹುದಾದಂತಹ ಪ್ರಮುಖ ಅಂಶಗಳನ್ನು ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ನಿಮಗೆ ಸುಮಾರು 15ರಿಂದ 16 ಅಂಕಗಳನ್ನು ಪಡೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಇಲ್ಲಿ ಟೆಸ್ಟಿಂಗ್, ಇವ್ಯಾಲ್ಯುವೇಷನ್, ಆಮೇಲೆ ಟೀಚಿಂಗ್ ಅಪ್ರೋಚಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಫ್ ELT ಟರ್ಮ್ಸ್ ಅಂತ ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿಡಿಯೋವನ್ನು ಎಂಡ್ವರೆಗೂ ಕೂಡ ನೋಡಿ, ನಿಮಗೇನಾದರೂ ಜ್ಞಾನ ದೊರೆಯುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅಂದರೆ ಯಾವುದೇ ಯೂಸು ನಿಮಗೆ ಆಗಲ್ಲ. ನೋಡಿ, ಮೊದಲನೇದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಅಂದರೆ CIEFL. ಈ ಒಂದು ಇನ್ಸ್ಟಿಟ್ಯೂಟ್ ಎಲ್ಲಿರೋದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನಿದೆ, ಹೈದರಾಬಾದ್ನಲ್ಲಿ ಈ ಇನ್ಸ್ಟಿಟ್ಯೂಟ್ ಇದೆ. ನೆನ್ಪಿಟ್ಕೊಳ್ಳಿ. CLT ಸ್ಟ್ಯಾಂಡ್ಸ್ ಫಾರ್ ಅಂದರೆ ಇಲ್ಲಿ CLT ಅಂತಂದರೆ ವಾಟ್ ಈಸ್ ಮೀನ್ ಬೈ CLT? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಸಂವಹನ ಭಾಷಾ ಬೋಧನೆ. ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ? CLT ಅಂತ ಕರಿತಾ ಇದ್ದೀವಿ. ಇನ್ನು ISP ಸ್ಟ್ಯಾಂಡ್ಸ್ ಫಾರ್, ISP ಅಂತಂದ್ರೇನು? ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ ಅಂತ ಹೇಳ್ಬಿಟ್ಟು. ಹಾಗೆಯೇ ನೆಕ್ಸ್ಟ್, ಇನ್ ಡೈರೆಕ್ಟ್ ಮೆಥಡ್ ಗ್ರಾಮರ್ ಈಸ್ ಟಾಟ್. ಡೈರೆಕ್ಟ್ ಮೆಥಡ್, ಈಗ ನಾವು ಕೆಲವೊಂದು ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ಡೈರೆಕ್ಟ್ ಅಪ್ರೋಚ್ ಇದೆ, ಆಮೇಲೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದೆ ಅಲ್ವಾ. ಇವೆಲ್ಲವೂ ಕೂಡ ಟೀಚಿಂಗ್ ಅಪ್ರೋಚಸ್, ಬೋಧನಾ ವಿಧಾನಗಳು ಅಂತ ಕರಿತೀವಿ. ಇನ್ ಡೈರೆಕ್ಟ್ ಮೆಥಡ್ ಗ್ರಾಮರನ್ನು ನಾವು ಹೇಗೆ ಇಲ್ಲಿ ಟಾಟ್ ಮಾಡ್ತೀವಿ ಅಂದರೆ ಇಂಡಕ್ಟಿವ್ಲಿ. ಈಗ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅಂತ ಗೊತ್ತಿದೆ, ಅನುಗಮನ ಮತ್ತು ನಿಗಮನ ಪದ್ಧತಿ. ಡೈರೆಕ್ಟ್ ಮೆಥಡಲ್ಲಿ ಗ್ರಾಮರ್ನ ನಾವು ಹೇಗೆ ಟೀಚ್ ಮಾಡ್ತೀವಿ? ಇಂಡಕ್ಟಿವ್ಲಿ ಅಂದರೆ ಅನುಗಮನ ಪದ್ಧತಿಯ ಮುಖಾಂತರ. ಅನುಗಮನ ಪದ್ಧತಿ ಮುಖಾಂತರ ಅಂದರೆ ಹೇಗೆ? ಫಸ್ಟ್ ವಿ ಶೋ ದ ಎಕ್ಸಾಂಪಲ್ಸ್ ಆ್ಯಂಡ್ ದೆನ್ ವಿ ವಿಲ್ ಮೂವ್ ಪ್ರಿನ್ಸಿಪಲ್. ಓಕೆ, ನೆಕ್ಸ್ಟ್ ನೋಡಿ, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆ್ಯಂಡ್ ಅಪ್ರೋಚ್ ಟೆಲ್ಸ್ ಅಸ್ ವಾಟ್ ಟು ಟೀಚ್. ಸೊ ಭಾಳಷ್ಟು ಸ್ಟ್ರಿಕ್ಟ್ ಆಗಿರೋಂಥ ಸ್ಪೀಕು ಅದನ್ನು ಏನನ್ನು ಅಪ್ರೋಚ್ ಮಾಡುತ್ತೆ ಅಂತಂದರೆ ನಾವು ಏನನ್ನು ಟೀಚ್ ಮಾಡ್ತೀವಿ ಅನ್ನೋದನ್ನು. ಆ್ಯಸ್ ಜಾರ್ಜ್ ಬರ್ನಾರ್ಡ್ ಶಾ ಪೇಂಟೆಡ್ ಔಟ್ ಇಂಗ್ಲೀಷ್ ಈಸ್ ಸ್ಪೆಲ್ಟ್ ಕನ್ವೆನ್ಷನಲಿ. ಜಾರ್ಜ್ ಬರ್ನಾರ್ಡ್ ಶಾ ಅವರು ಇಂಗ್ಲೀಷ್ ಸ್ಪೆಲ್ಟನ್ನು ಹೇಗೆ ಕರೆದಿದ್ದಾರೆ ಅಂದರೆ ಕನ್ವೆನ್ಷನಲಿ ಅಂತೇಳಿ ಹೇಳಿದ್ದಾರೆ. ದ 1994 ಕರ್ನಾಟಕ ಗೌರ್ಮೆಂಟ್ ಪಾಲಿಸಿ ಪರ್ಮಿಟ್ಸ್. ಸೊ 1994ರ ಕರ್ನಾಟಕ ಗೌರ್ಮೆಂಟ್ ಪಾಲಿಸಿ ಏನನ್ನು ಹೇಳ್ತದೆ? ಚೈಲ್ಡ್ ಆರ್ ಪೇರೆಂಟ್ಸ್ ಟು ಆಪ್ಟ್ ಫಾರ್ ದ ಮೀಡಿಯಮ್ ಆಫ್ ದೇರ್ ಚಾಯ್ಸ್ ಫ್ರಮ್ 5th ಸ್ಟ್ಯಾಂಡರ್ಡ್. ನೋಡಿ, ಇಲ್ಲಿ ಚೈಲ್ಡ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಯಾವ ಮೀಡಿಯಮ್ನಲ್ಲಿ ಇಷ್ಟ ಆಗುತ್ತೋ ಆ ಮೀಡಿಯಮ್ನಲ್ಲಿ ಅವರು ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೂ ಕೂಡ ಸ್ಟಡಿ ಮಾಡ್ಬೋದು. ದ ನಂಬರ್ ಆಫ್ ವರ್ಡ್ಸ್ ರೀಡ್ ಇನ್ ಒನ್ ಕಂಪ್ಲೀಟ್ ಮೂಮೆಂಟ್ ಆಫ್ ಐ ಈಸ್ ಕಾಲ್ಡ್ ಐ ಸ್ಪ್ಯಾನ್ ಅಂತೇಳಿ ಇದನ್ನು ಕರೀತಾರೆ. ಖಂಡಿತವಾಗ್ಲೂ ವಿಡಿಯೋವನ್ನು ಎಂಡ್ವರೆಗೂ ಕೊಡಿ ನೋಡಿ, ನಿಮಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಹಾಗೆಯೇ ಯೂಸ್ ಆಗುತ್ತೆ ಒಂದು ವಿಡಿಯೋ. The type of language produced by second or oral learners who are in the process of a language learning is called interlanguage ಅಂತೇಳಿ ಕರೀತಾರೆ. ಸೊ ಇಲ್ಲಿ ಏನಾಗ್ತದೆ, ಈ ಇಂಗ್ಲೀಷನ್ನು ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದ್ತೀವಿ. ಸೊ ಅದನ್ನು ನಾವು ಇಂಟರ್ ಲ್ಯಾಂಗ್ವೇಜ್ ಅಂತಲೂ ಕೂಡ ಕರಿತೀವಿ. ದ ನೇಚರ್ ಆಫ್ ದ ರೀಡಿಂಗ್ ಪ್ರೊಸೆಸ್ ಈಸ್ ಕಾಲ್ಡ್ ಇಂಟ್ರಾಕ್ಟಿವ್. ಸೊ ಇಂಟ್ರಾಕ್ಟಿವ್ ಮೀನ್ಸ್ ನಾವು ಅದನ್ನು ಪ್ರತಿಕ್ರಿಯಿಸ್ತಕ್ಕಂಥದ್ದು. ಲ್ಯಾಂಗ್ವೇಜ್ ಈಸ್ ಪ್ರೈಮರ್ಲಿ ಕಾಲ್ಡ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ನಾವು ಲ್ಯಾಂಗ್ವೇಜ್ ಅಂತಂದರೆ ಏನಾಗುತ್ತೆ ಮೀನಿಂಗು? ಇನ್ಸ್ಟ್ರೂಮೆಂಟ್ ಆಫ್ ಕಮ್ಯುನಿಕೇಷನ್. ಇದೊಂದು ಸಾಧನ, ಸಂವಹನವನ್ನು ಮಾಡಲಿಕ್ಕೋಸ್ಕರ, ಒಬ್ಬರು ಇನ್ನೊಬ್ಬರ ಜೊತೆ ಸಂವಹನವನ್ನು ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ಇಟ್ ಈಸ್ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಟೂಲ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಿಮಗೆ ಎಕ್ಸಾಮಲ್ಲಿ ಫೋನಾಲಜಿ ಬಗ್ಗೆನೂ ಕೂಡ ಕೇಳ್ತಾರೆ. ಫೋನಾಲಜಿಕಲ್ ಸ್ಟ್ರಕ್ಚರ್ ರೆಫರ್ಸ್ ಟು ಸಿಸ್ಟಮ್ ಆಫ್ ಆರ್ಗನೈಸಿಂಗ್ ಸೌಂಡ್ಸ್. ಈ ಫೋನಾಲಜಿ ಅಂತಂದರೆ ಏನು ಅಂದರೆ ಈ ಸೌಂಡ್ಸನ್ನು ನಾವೀಗ ಹೇಳ್ತೀವಿ ನೋಡಿ, ಕಮ್ಯುನಿಕೇಷನ್, ಈ ಥರ ಸೌಂಡ್ಸ್ಗಳನ್ನು ಏನು ಮಾಡುತ್ತೆ, ಅದು ಸಿಸ್ಟಮ್ ಆಗಿ ಆರ್ಗನೈಸ್ ಮಾಡುತ್ತೆ. ಹಾಗೆಯೇ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ರೆಫರ್ಸ್ ಟು ಸಿಸ್ಟಮ್ ಆಫ್ ಮೇಕಿಂಗ್ ವರ್ಡ್ಸ್. ಈ ಮಾರ್ಫಾಲಜಿನೂ ಕೂಡ ನಾವು ಈ ಲ್ಯಾಂಗ್ವೇಜ್ ಸಿಸ್ಟಮ್ನಲ್ಲಿ ಓದ್ತಾ ಬರ್ತೀವಿ. ಅದು ಏನು ಮಾಡುತ್ತೆ ಅಂದರೆ ಅರೇಂಜ್ಮೆಂಟ್ಸ್ ಆಫ್ ದಿ ವರ್ಡ್, ಸಿಸ್ಟಮ್ ಆಫ್ ದಿ
ವರ್ಡ್ಸ್ಗಳನ್ನು ಹೇಗೆ ನಾವು ರೆಡಿ ಮಾಡೋದು ಅಂತ ತಿಳಿಸ್ಕೊಡುತ್ತೆ. ಆಮೇಲೆ ಸಿಂಟ್ಯಾಕ್ಟಿಕ್ ಸ್ಟ್ರಕ್ಚರ್ ರೆಫರ್ಸ್ ಟು, ಈ ಸಿಂಟ್ಯಾಕ್ಟಿಕ್ ಸ್ಟ್ರಕ್ಚರ್ ಕೂಡ ಇದೆ, ಸಿಂಟ್ಯಾಕ್ಸ್ ಅಂತಲೂ ಕೂಡ ಹೇಳ್ತೀವಿ ಅದನ್ನು. ಈ ಸಿಸ್ಟಮ್ ಆಫ್ ಅರೇಂಜಿಂಗ್ ವರ್ಡ್ಸ್, ಇದು ಕೂಡ ನಾವಲ್ಲಿ ವರ್ಡ್ಸ್ಗಳನ್ನು ಹೇಗೆ ಅರೇಂಜ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಸೆಮ್ಯಾಂಟಿಕ್, ಇದು ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತಲೂ ಕೂಡ ಇವನ್ನ ಕರಿತೇವೆ. ಸೆಮ್ಯಾಂಟಿಕ್ ಸ್ಟ್ರಕ್ಚರ್ ರೆಫರ್ಸ್ ಟು, ಈ ಸೆಮ್ಯಾಂಟಿಕ್ ಸ್ಟ್ರಕ್ಚರ್ ಏನನ್ನು ರೆಫರ್ ಮಾಡುತ್ತೆ, ಸಿಸ್ಟಮ್ ಆಫ್ ಆರ್ಗನೈಸಿಂಗ್ ಮೀನಿಂಗ್, ಇಲ್ಲಿ ಆರ್ಗನೈಸಿಂಗ್ ಮೀನಿಂಗನ್ನು ಏನು ಮಾಡುತ್ತೆ ನಮಗೆ ತಿಳಿಸ್ಕೊಡುತ್ತೆ. ಗ್ರಾಫಿಕ್ ಸ್ಟ್ರಕ್ಚರ್ ರೆಫರ್ಸ್ ಟು, ಈ ಗ್ರಾಫಿಕ್ ಸ್ಟ್ರಕ್ಚರ್ ಏನನ್ನು ರೆಫರ್ ಮಾಡುತ್ತೆ, ಸಿಸ್ಟಮ್ ಆಫ್ ವಿಜುವಲ್ ಸಿಂಬಲ್ಸ್ ಫಾರ್ ರೈಟಿಂಗ್, ಸೊ ರಿಟನ್ ಲ್ಯಾಂಗ್ವೇಜ್. ಸೊ ಈ ನಿಮಗೆ ಎಲ್ಲ ಒಂದು ವಿಷಯಗಳ ಸಂಪೂರ್ಣವಾದಂಥ ವಿಡಿಯೋಸ್ ಪ್ಯಾಕೇಜು ಹಾಗೆಯೇ ನೋಟ್ಸ್ ಪ್ಯಾಕೇಜ್ ಬೇಕು ಅಂದರೆ ಈ ಕೂಡಲೇ ನಮ್ಮ ರಾಮನ್ ಟ್ಯುಟೋರಿಯಲ್ ಆನ್ಲೈನ್ ಪೇಯ್ಡ್ ಕ್ಲಾಸಿಗೆ ಜಾಯ್ನ್ ಆಗಿ, ನಿಮಗೆ 1000 ರೂಪೀಸ್ ಪೇಮೆಂಟ್ ಇದೆ. ಇಲ್ಲಿ ಈಸಿಯಲ್ಲಿ ನೀವು ಜಾಯ್ನ್ ಆದರೆ ಅಂದರೆ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಗ್ರಾಫಿಕ್ ಸ್ಟ್ರಕ್ಚರ್ ಅಂತಂದರೆ ಇದು ವಿಜುವಲ್ ಸಿಂಬಲ್ಸ್ ಫಾರ್ ರೈಟಿಂಗ್, ಅಂದರೆ ರೈಟಿಂಗ್ ಬರವಣಿಗೆಗೋಸ್ಕರ ಇರ್ತಕ್ಕಂಥ ಒಂದು ದೃಶ್ಯ ಸಿಸ್ಟಮ್ ಅಂತಲೂ ಕೂಡ ಕರೀತೇವೆ. ಮಾರ್ಫ್ ಈಸ್ ಕಾಲ್ಡ್, ಈ ಮಾರ್ಫ್ ಅಂದರೆ ಏನು, ಮಿನಿಮಲ್ ಮೀನಿಂಗ್ಫುಲ್ ಸೌಂಡ್ ಆಫ್ ಎ ವರ್ಡ್. ಸೊ ಇಲ್ಲಿ ಆ ವರ್ಡನ್ನ ಮೀನಿಂಗಕ್ಕೆ ನಾವು ಮಾರ್ಫ್ ಅಂತೇಳಿ ಕರಿತೀವಿ. PAS ಸ್ಟ್ಯಾಂಡ್ಸ್ ಫಾರ್, PAS ಅಂದ್ರೇನು, ಪಲ್ಮೋನಿಕ್ ಏರ್ ಸ್ಟ್ರೀಮ್ ಮೆಕ್ಯಾನಿಸಮ್ ಅಂತೇಳಿ. ಇಂಟೋನೇಷನ್ ಮೀನ್ಸ್, ಇಂಟೋನೇಷನ್ ರೈಸಿಂಗ್ ಇಂಟೋನೇಷನ್ ಇದೆ, ಫಾಲಿಂಗ್ ಇಂಟೋನೇಷನ್ ಇದೆ. ಅದನ್ನು ನಾವು ಈ ರೈಸಿಂಗ್ ಇಂಟೋನೇಷನ್ನ ಹೀಗೆ ಬರ್ತೀವಿ, ಫಾಲಿಂಗನ್ನು ಹೀಗೆ ಬರ್ತೀವಿ, ಹೀಗೆ ರೈಸಿಂಗ್ ಫಾಲಿಂಗ್ ಇಂಟೋನೇಷನ್ಸ್ಗಳನ್ನು ನೋಡ್ತೀವಿ. ಇದೇನಿದು ಮಾಡ್ಯುಲೇಷನ್ ಆಫ್ ವಾಯ್ಸ್, ನಾನು ಹೀಗೆ ಹೇಳ್ತೀನಿ ದ್ರೌಪದಿ, ಈ ರೀತಿ ಇದು ರೈಸಿಂಗ್ ಟೋನ್. ಆತ ಸಂಯಮದಿಂದ ಬಂದ, ಇದು ಫಾಲಿಂಗ್ ಟೋನ್. ಅಂದರೆ ಮಾಡ್ಯುಲೇಷನ್ ಆಫ್ ವಾಯ್ಸ್, ನಮ್ಮಲ್ಲಿ ಮಾಡ್ಯುಲೇಷನ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಇಂಟೋನೇಷನ್ ಅಂತ ಕರಿತೀವಿ. ವಾಟ್ ಈಸ್ ಅ ಮಾರ್ಫಿಮ್? ಸೊ ಈ ಮಾರ್ಫಿಮ್ ಅಂದರೆ ಏನು, ದ ಫಾರ್ಮ್ ಆಫ್ ದ ವರ್ಡ್, ಇಟ್ಸ್ ಕಾಲ್ಡ್ ಮಾರ್ಫಿಮ್. ವಾಟ್ ಈಸ್ ದ ಡೈಲೆಕ್ಟ್? ಡೈಲೆಕ್ಟ್ ಅಂತಂದರೆ ಏನಿಲ್ಲಿ, ಡೈಲೆಕ್ಟ್ ಈಸ್ ಅ ರೀಜನಲ್ ಫಾರ್ಮ್ ಆಫ್ ದ ಲ್ಯಾಂಗ್ವೇಜ್, ಅಂದರೆ ಒಂದು ಪ್ರಾದೇಶಿಕವಾಗಿ ನಾವು ಆಡ್ತಕ್ಕಂಥ ಭಾಷೆಯನ್ನು ನಾವೇನಂತ ಕರಿತೀವಿ, ಡೈಲೆಕ್ಟ್, ಆಡು ಭಾಷೆ ಅಂತಲೂ ಕೂಡ ಅದನ್ನು ಕರೀತಾರೆ. ವಾಟ್ ಆರ್ ದ ಡಿಪ್ತಂಗಾಸ್? ಡಿಪ್ತಂಗಾಸ್ ಅಂದರೆ ಏನಿಲ್ಲಿ, ದ ವರ್ಡ್ ಡಿಪ್ತಂಗಾಸ್ ಕಮ್ ಫ್ರಮ್ ದ ಗ್ರೀಕ್ ವರ್ಡ್ ವಿಚ್ ಮೀನ್ಸ್ ಡಬಲ್ ಸೌಂಡ್. ಈ ಡಿಪ್ತಂಗಾಸ್, ಡಿಪ್ ಅಂದರೆ ಎರಡು ಅಲ್ವಾ, ಎರಡು ಸೌಂಡ್ಸ್ಗಳನ್ನು ಉಚ್ಚಾರ ಮಾಡ್ತೀವಿ ಈ ಡಿಪ್ತಂಗಾಸಲ್ಲಿ. ಇಟ್ ಕಮ್ಸ್ ಫ್ರಮ್ ಗ್ರೀಕಿಂದ ಬಂದಿದೆ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 ಓವೆಲ್ ಸೌಂಡ್ಸ್ ಪ್ರೊನೌನ್ಸ್ಡ್ ಆಸ್ ಅ ಸಿಂಗಲ್ ಸಿಲೆಬಲ್. ಸೊ ಇಲ್ಲಿ ಇದು ಕಾಂಬಿನೇಷನ್ ಆಫ್ 2 ಓವೆಲ್, 2 ಓವೆಲ್ನ ಕಾಂಬಿನೇಷನ್ ಸೌಂಡ್ಸ್ ಇರುತ್ತೆ. ಸೊ ನಾವು ಸಿಂಗಲ್ ಸಿಲೆಬಲ್ ಸೌಂಡಲ್ಲಿ ಇದನ್ನು ನೋಡ್ಬೋದು. ಎಕ್ಸಾಂಪಲ್ ಆಫ್ ಬಿಲಾಬಿಯಲ್ ನಜಾಲ್ ಅಂದರೆ ಮ್ಯಾನ್, ಮೈ, ಮೇಸ್, ಟರ್ಮ್, ಎಕ್ಸೆಟ್ರಾ. ನಾಝಲ್ ಅಂತಂದರೆ ಮೂಗಿನ ಸಹಾಯದಿಂದ, ಅರ್ಥ ಮಾಡ್ಕೊಳ್ರಿ, ಮೂಗಿನ ಸಹಾಯದಿಂದ. ಮ್ಯಾನ್ ಅಂತಂದರೆ ಇಲ್ಲಿ ಮೂಗು ಅಲ್ವಾ. ಹಾಗೆಯೇ ಮೈ, ಇದು ಕೂಡ ನಾಝಲ್ ಸೌಂಡ್. ಹಾಗೆಯೇ ಎಕ್ಸಾಂಪಲ್ಸ್ ಆಫ್ ಆಲ್ವೆಲೋರ್ ನಾಝಲ್, ನೂ ಈ ಥರ ಅಲ್ವೆರಲ್ ನಾಝಲ್, ಮೇಲಿನ ಒಂದು ಮೂಗಿನಿಂದ ಉಚ್ಚಾರ ಮಾಡ್ತಕ್ಕಂಥ ಪದಗಳು ನೋ, ನೌ, ನೈನ್, ಕ್ಲೀನ್, ಮೀನ್. ಓಕೆ, ಇನ್ನು ಎಕ್ಸಾಂಪಲ್ಸ್ ಆಫ್ ವೆಲಾರ್ ನಾಝಲ್, ಸಿಂಗ್, ಈ ಮೂಗಿಗೆ ಟಚ್ ಆಗುತ್ತೆ ನೋಡಿ, ಸಿಂಗ್, ಸಾಂಗ್, ಇಂಕ್, ಸಿಂಗಲ್, ಎಕ್ಸ್ಟ್ರಾ. ಅರ್ಥ ಆಯ್ತಾ? ಹಾಗೆಯೇ ಚಂಕಿಂಗ್ ಇನ್ ರೀಡಿಂಗ್ ಮೀನ್ಸ್, ಚಂಕಿಂಗ್ ಅಂದರೆ ಏನಿರ್ತಾ ಇಲ್ಲಿ, ಚಂಕಿಂಗ್ ಅಂದರೆ ಅವರ್ ಐಸ್ ಟೇಕಿಂಗ್ ಹೋಲ್ ಪ್ರೈಸಸ್ ಅಟ್ ಅ ಟೈಮ್ ವಿಚ್ ಆರ್ ಮೀನಿಂಗ್ಫುಲ್. ಚಂಕಿಂಗ್ ಅಂದರೆ ನಮ್ಮ ಐಸ್, ಕಣ್ಗಳೇನಿದೆ ಅಲ್ಲ, ನಾವು ಓದುವಂಥ ಸಂದರ್ಭದಲ್ಲಿ ಆ ಎಲ್ಲ ಪ್ರೈಸಸ್ಗಳನ್ನು ಮೀನಿಂಗ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನೇ ಚಂಕಿಂಗ್ ಅಂತ ಕರಿತೀವಿ. ದ ಸೆಕೆಂಡ್ ಸ್ಟೇಜ್ ಆಫ್ ರೈಟಿಂಗ್, ಟ್ರಾನ್ಸ್ಲೇಟಿಂಗ್ ಮೀನ್ಸ್. ನೋಡಿ, ಟ್ರಾನ್ಸ್ಲೇಟಿಂಗ್ ಅಂದರೆ ಏನಿಲ್ಲಿ, ಟ್ರಾನ್ಸ್ಲೇಟಿಂಗ್ ಅವರ್ ಅಬ್ಸ್ಟ್ರಾಕ್ಟ್ ಥಾಟ್ಸ್ ಇಂಟು ಕಾಂಕ್ರೀಟ್ ವರ್ಡ್ಸ್. ಸೊ ಅಬ್ಸ್ಟ್ರಾಕ್ಟ್ ಕಾಣದೇ ಇರತಕ್ಕಂಥ ಅಭಿಪ್ರಾಯಗಳನ್ನು ಕಾಣುವಂಥ ಅಭಿಪ್ರಾಯಗಳ ಜೊತೆಗೆ ತಿಳಿಸ್ತಕ್ಕಂಥದ್ದೇ ಟ್ರಾನ್ಸ್ಲೇಟಿಂಗ್ ಅಂತೇಳಿ ಕರಿತೀವಿ. ದ ಥರ್ಡ್ ಸ್ಟೇಜ್ ಆಫ್ ರೈಟಿಂಗ್, ರಿವೀವಿಂಗ್ ಇನಿಟಿವ್ಸ್ ಅಂತ ಇದೆ. ಸೊ ಅದರ ಥರ್ಡ್ ಸ್ಟೇಜ್ ಯಾವುದು, ಎಡಿಟಿಂಗ್ ಆ್ಯಂಡ್ ರಿಫಾರ್ಮುಲೇಟಿಂಗ್. ಎಲಿಪ್ಸಿಸ್ ಮೀನ್ಸ್, ಎಲಿಪ್ಸಿಸ್ ಅಂದರೆ ಏನು, ದ ಒಮಿಷನ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ವಿಥೌಟ್ ಎನಿ ಲಾಸ್ ಆಫ್ ಮೀನಿಂಗ್, ಇಟ್ಸ್ ಕಾಲ್ಡ್ ಎಲಿಪ್ಸಿಸ್ ಅಂತ ಇದೆ. ಹಾಗೆಯೇ ದ
ಪೆನ್ಮ್ಯಾನ್ಶಿಪ್ ಮೀನ್ಸ್, ಪೆನ್ಮ್ಯಾನ್ಶಿಪ್ ಅಂದರೆ ಏನಿಲ್ಲಿ ಗಿವಿಂಗ್ ನಾಲೆಜ್ ಆಫ್ ರೈಟಿಂಗ್ ಲೆಟರ್ಸ್ ಆಫ್ ದ ಅಲ್ಫಾಬೆಟ್. ಇಲ್ಲಿ ಈ ಪೆನ್ಮ್ಯಾನ್ಶಿಪ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ರೈಟಿಂಗ್ ಲೆಟರ್ಸ್ಗಳನ್ನು ಹೇಗೆ ಬರೆಯೋದು, ಅದರಲ್ಲಿ ಆಲ್ಫಾಬೆಟ್ಗಳನ್ನು ಹೇಗೆ ಯೂಸ್ ಮಾಡೋದು, ಅದ್ರ ಬಗ್ಗೆ ನಾಲೆಜ್ ಕೊಡ್ತಕ್ಕಂಥದ್ದನ್ನೇ ಪೆನ್ಮ್ಯಾನ್ಶಿಪ್ ಅಂತೇಳಿ ಕರೀತಾರೆ. ಏನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಭಾಗ 2 ಕೂಡ ನಿಮಗೆ ಸಿಗ್ತದೆ. ದ ಟೈಪ್ ಆಫ್ ಗ್ರಾಮರ್ ದಟ್ ಇಸ್ ಲ್ಯಾಂಗ್ವೇಜ್ ವಿತ್ ರೂಲ್ಸ್ ಈಸ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಥಿಯೇಟ್ರಿಕಲ್ ಗ್ರಾಮರ್. ಇನ್ನು 32ನೇದು ಓರಲ್ ಕಾಂಪೋಸಿಷನ್ ಶುಡ್. ಸೊ ಈ ಓರಲ್ ಕಾಂಪೋಸಿಷನ್ ಅಂದರೆ ನಿಮಗೆ ಗೊತ್ತಿದೆ, ರೀಡಿಂಗ್ ಓರಲ್ ಆಗಿ ಓದೋದು. ಸೊ ಇದು ಏನು ಮಾಡುತ್ತೆ, ಪ್ರೊಸೀಡ್ ರಿಟರ್ನ್ ಕಾಂಪೋಸಿಷನ್. ಸೊ ಇದು ನಮಗೆ ಬರಿತಕ್ಕಂಥ ಕೌಶಲ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ. ಕ್ಯಾಲಿಗ್ರಫಿ ಅಂದರೆ ಏನಿಲ್ಲ, ವಾಟ್ ಇಸ್ ದ ಮೀನಿಂಗ್ ಬೈ ಕ್ಯಾಲಿಗ್ರಫಿ? ರೈಟಿಂಗ್ ಅ ಮಾಡೆಲ್ ವರ್ಡ್ ಆರ್ ಸೆಂಟೆನ್ಸ್ ಮೆನಿ ಟೈಮ್ಸ್ ಬಿಲೋ ದ ಮಾಡೆಲ್ ವರ್ಡ್ ಆರ್ ಸೆಂಟೆನ್ಸ್. ಸೊ ಇಲ್ಲಿ ರೈಟಿಂಗ್ ಅ ಮಾಡೆಲ್ ವರ್ಡ್, ಕಾಲಿಗ್ರಫಿ ಅಂತಂದರೆ ಬರವಣಿಗೆಗೋಸ್ಕರ ಕಾಲಿಗ್ರಫಿ ಅಂತಲೂ ಕೂಡ ಕರಿತೀವಿ. ಡ್ಯಾಶ್ ಆಫರ್ಸ್ ಆ್ಯಂಡ್ ಇಂಡೈರೆಕ್ಟ್ ಮೀನ್ಸ್ ಆಫ್ ಟ್ರೈನಿಂಗ್ ಇನ್ ಸ್ಪೋಕನ್ ಲ್ಯಾಂಗ್ವೇಜ್. ಸೊ ಡೈಲಾಗ್ ರೈಟಿಂಗ್. ಸೊ ಡೈಲಾಗ್ ರೈಟಿಂಗ್ ಏನಾಗ್ತದೆ ಅಂತಂದರೆ ನಮ್ಮ ಸ್ಪೋಕನ್ ಇಂಗ್ಲೀಷನ್ನ ಜಾಸ್ತಿ ಮಾತನಾಡೋಂತಹ ಒಂದು ಇಂಗ್ಲೀಷನ್ನು ಹೆಚ್ಚು ಮಾಡುತ್ತೆ. ಇನ್ನು ದ ಏಮ್ ಆಫ್ ಟೀಚಿಂಗ್ ಪೊಯೆಟ್ರಿ ಅಟ್ ದ ಅರ್ಲಿ ಸ್ಟೇಜ್ ಈಸ್. ಸೊ ಈ ಟೀಚಿಂಗ್ ಪೊಯೆಟ್ರಿ ಅಂದರೆ ಪದ್ಯವನ್ನು ಬೋಧನೆ ಮಾಡ್ತಾ ಇರ್ತೀವಿ. ಸೊ ಅದರ ಪ್ರಥಮ ಒಂದು ಸ್ಟೇಜ್ ಯಾವುದು ಅಂತ ಕೇಳ್ತಾರೆ, ಅಥವಾ ಅದರ ಒಂದು ಯೂಸ್ ಏನು, ಅದರ ಒಂದು ಗುರಿ ಏನು ಅಂದರೆ ಟು ಹೆಲ್ಪ್ ದ ಲರ್ನರ್ ಟು ಅಕ್ವೈರ್ ನ್ಯಾಚುರಲ್ ಸ್ಪೀಚ್ ರಿದಮ್ಸ್ ಅಂತ ಇದೆ. ಸೊ ಇದು ನ್ಯಾಚುರಲ್ ಆಗಿ ಮಗುವಿಗೆ ಆ ಸ್ಪೀಚನ್ನು, ರಿದಮನ್ನು, ರಾಗ ತಾಳವನ್ನು ಮಗುವಿಗೆ ತಿಳಿಸ್ಕೊಡ್ತಕ್ಕಂಥದ್ದನ್ನೇ ನಾವು ಪೊಯೆಟ್ರಿ ಏಮ್ ಅಂತೇಳಿ ಕರಿತೀವಿ. ದ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಈಸ್ ಯೂಸ್ಫುಲ್ ಬಿಕಾಸ್. ಈ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಬೇಕಾಗತ್ತೆ, LLB ಅಂತ ಹೇಳ್ತೀವಿ. ಸೊ ಈ ಲ್ಯಾಂಗ್ವೇಜ್ ಒಂದು ಇದನ್ನು ಲೈಬ್ರರಿನೂ ಕೂಡ ಯೂಸ್ ಮಾಡ್ತೀವಿ. ಅದು ಏನಕ್ಕೋಸ್ಕರ ಯೂಸ್ ಆಗುತ್ತೆ ನಮಗೆ? ಇಟ್ ರಿಲೀವ್ಸ್ ದ ಟೀಚರ್ ಆಫ್ ದ ಟಾಸ್ಕ್ ಆಫ್ ಪ್ರೊವೈಡಿಂಗ್ ಲಿಂಗ್ವಿಸ್ಟಿಕ್ ಮೆಥಡ್ ಆಫ್ ಸ್ಪೀಚ್ ಹಿಮ್ಸೆಲ್ಫ್. ಆ್ಯಂಡ್ ಸೆಕೆಂಡ್ ಒನ್, ಇನ್ ಸಿಂಗಲ್ ಕ್ಲಾಸ್ ಆರ್ ಪೀರಿಯಡ್ ಈಚ್ ಸ್ಟೂಡೆಂಟ್ ಕ್ಯಾನ್ ಹ್ಯಾವ್ ಇನಫ್ ಲಿಸ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರಾಕ್ಟೀಸ್. ಸೊ ಸಿಂಗಲ್ ಕ್ಲಾಸಲ್ಲಿ ಈ ಲ್ಯಾಂಗ್ವೇಜ್ ಲ್ಯಾಬೊರೇಟರಿಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮಗುವಿನ ಲಿಸ್ನಿಂಗ್ ಸ್ಕಿಲ್ ಕೂಡ, ಹಾಗೆಯೇ ಟೀಚಿಂಗ್ ಪ್ರಾಕ್ಟೀಸ್ ಕೂಡ ಅಲ್ಲೇ ಆಗ್ತದೆ. ಈಚ್ ಸ್ಟೂಡೆಂಟ್, ಪ್ರತಿಯೊಬ್ಬರಿಗೂ ಕೂಡ ದೇ ಕ್ಯಾನ್ ವರ್ಕ್ ಆನ್ ಹೀಸ್ ಓನ್ ಪ್ಲೇಸ್ ಆ್ಯಂಡ್ ಕ್ಯಾನ್ ಮೇಕ್ ಸೆಲ್ಫ್ ಕರೆಕ್ಷನ್ ಬೈ ಲಿಸ್ನಿಂಗ್ ಟು ಕರೆಕ್ಟ್ ರೆಸ್ಪಾನ್ಸ್ ಇನ್ ಟೈಮ್. ಎಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಸೆಲ್ಫ್ ಮೋಟಿವೇಶನ್ ಕೂಡ ಕೊಡುತ್ತೆ. ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲಿ ಸಿಗ್ತದೆ. ಸೊ ಆಲ್ ದ ಅಬೋವ್ ಅಂತೇಳಿ ಇದೆ. ಹಾಗಾದರೆ ನೀವು ಇವೆಲ್ಲವನ್ನು ಕೂಡ ನಾವು ಏನಂತ ಹೇಳ್ಬೋದು, ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಅಷ್ಟಕ್ಕೂ ಕೂಡ ಅದು ಯೂಸ್ ಆಗುತ್ತೆ. ಅ ಶಾರ್ಟೆಂಡ್ ಫಾರ್ಮ್ ಆಫ್ ಅ ವರ್ಡ್ ಆರ್ ಫ್ರೇಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ದ ಫೋರ್ ಈಸ್. ಅದನ್ನು ಅಬ್ರಿವಿಯೇಷನ್ ಅಂತೇಳಿ ಕರಿತೀವಿ. ಈಗ LLB, TLM, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಲ್ವಾ. ಸೊ ಹಾಗೆಯೇ ನಾವು ZPD ಅಂತಂದರೆ ಝೋನ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಹೀಗೆ ಅದಕ್ಕೆ ಅಬ್ರಿವಿಯೇಷನ್ ಅಂತೇಳಿ ಕರಿತೀವಿ. ಹೌ ಮೆನಿ ಕಾನ್ಸನೆಂಟ್ ಸೌಂಡ್ಸ್ ಹ್ಯಾವ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಎಷ್ಟು ಕಾನ್ಸನೆಂಟ್ ಸೌಂಡ್ ಇದೆ ಅಂದರೆ ದೆರ್ ಆರ್ 24 ಕಾನ್ಸನೆಂಟ್ಸ್ ಇದೆ. ಓಕೆ. ಹೌ ಮೆನಿ ಪ್ಯೂರ್ ಓವೆಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಸೊ 12 ಪ್ಯೂರ್ ಓವೆಲ್ಸ್ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ. ದ ಕಾನ್ಸನೆಂಟ್ ದಟ್ ಬೀಯಿಂಗ್ಸ್ ಅ ಸಿಲೆಬಲ್ ಈಸ್ ಕಾಲ್ಡ್ ರಿಲೀಸಿಂಗ್ ಕಾನ್ಸೊನೆಂಟ್ ಅಂತೇಳಿ ಅದನ್ನು ಕರೀತಾರೆ. 41ನೇ ಅಂಶ, ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಗಾಡೆಸ್ ಸರಸ್ವತಿ ಟು ಇಂಡಿಯಾ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕೋಟೆಡ್ ಬೈ. ಈ ಒಂದು ವಾಕ್ಯವನ್ನು ಹೇಳಿದಂತಹ ನಮ್ಮ ಭಾರತೀಯ ಒಬ್ಬ ವಿದ್ವಾಂಸರು ಅಂತಂದರೆ C. ರಾಜಗೋಪಾಲಾಚಾರಿ ಅವರು. ನೆನ್ಪಿಟ್ಕೊಳ್ಳಿ, ಈ ಥರ ಎಕ್ಸಾಂಪಲ್ ಕೇಳ್ತಾರೆ ನಿಮಗೆ. ಕಮಿಷನ್ ಹ್ಯಾಸ್ ರೈಟ್ಲಿ ಸ್ಟ್ರೆಸ್ಡ್ ದಟ್ English could play a vital role in higher education as an important library language. ಸೊ ಈ ಮಾತನ್ನು ಹೇಳಿದಂಥ ಕಮಿಷನ್ ಯಾವುದು ಅಂದರೆ ದ ಕೊಠಾರಿ ಕಮಿಷನ್. ಕಮಿಷನ್ ಆಗಿರ್ಬೋದು, ಆಮೇಲೆ ನ್ಯಾಷನಲ್ ಪಾಲಿಸಿ ಆಗಿರ್ಬೋದು, NCF ಆಗಿರ್ಬೋದು, ಇವೆಲ್ಲವುಗಳ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಲಿ. RIE ಸ್ಟ್ಯಾಂಡ್ಸ್ ಫಾರ್. ವಾಟ್ ಇಸ್ ಮೀನ್ ಬೈ RIE? RIE ಅಂದರೆ ಏನು? ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್, ಪ್ರಾದೇಶಿಕ ಆಂಗ್ಲ ಒಂದು ಸಂಸ್ಥೆ ಅಂತಲೂ ಕೂಡ ಕರೀತಾರೆ. ಹೌ ಮೆನಿ ಡಿಪ್ತಾಂಗ್
sounds in English language ಅಂದರೆ there are 8 diphthong sounds. Expand the word LSRW means ನೋಡಿಲಿ there are most important skills in the English language, you know very well. So LSRW means listening, speaking, reading and writing. These are all language skills. So ಇಲ್ಲಿ first a good listener is a good speaker and as well as good speaker is a good reader, and then good reader is a good writer. ಸೊ LSRW ಮೂಲ ಒಂದು ಕೌಶಲ್ಯಗಳು ಅಂತ ಕರಿತೀವಿ. ಸ್ಟೇಟ್ ದ 3 bordered domains ಆಫ್ ಬೆಂಜಮಿನ್ ಎಸ್ ಬ್ಲೂಮ್ಸ್ ಟ್ಯಾಕ್ಸೋನಮಿ. ಸೊ ನೋಡ್ರಿ ನೆನ್ಪಿಟ್ಕೊಳ್ರಿ, ಬೆಂಜಮಿನ್ ಬ್ಲೂಮ್ಸ್ ರವರ ವಲಯಗಳನ್ನು ತಿಳಿಸಿ ಅಂತ ಕೇಳ್ತಿದ್ದಾರೆ. ಒಂದು ಅಫೆಕ್ಟಿವ್ ಡೊಮೇನ್, ಸೈಕೋಮೋಟರ್ ಡೊಮೇನ್, ಕಾಗ್ನಿಟಿವ್ ಡೊಮೇನ್. ನೋಡಿ ಅಫೆಕ್ಟಿವ್ ಅಂತಂದರೆ ಭಾವನಾತ್ಮಕ ವಲಯ, ಹಾಗೆಯೇ ಮನೋಕ್ರಿಯಾಜನ್ಯ ವಲಯ, ಜ್ಞಾನಾತ್ಮಕ ವಲಯ, ಮೂರನ್ನು ನಾವು ಹೇಳ್ತೀವಿ. ಇಂಗ್ಲೀಷಲ್ಲೂ ಕೂಡ ಕೇಳ್ತಾರೆ. ಇನ್ನು RCEM ಅಂತಂದರೆ ರೀಜ್ನಲ್ ಕಾಲೇಜ್ ಆಫ್ ಎಜುಕೇಷನ್ ಮೈಸೂರು. ನೆಕ್ಸ್ಟ್ ನೋಡಿ, RCEM ಅಪ್ರೋಚ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಮೆಂಟಲ್ ಎಬಿಲಿಟೀಸ್ ಆರ್ ಪ್ರೋಸೆಸ್. ಸೊ 17 ಮೆಂಟಲ್ ಎಬಿಲಿಟೀಸ್ ಆರ್ ಪ್ರೋಸೆಸ್ ಅಂತೇಳಿ ಅದನ್ನು ಹೇಳ್ಬೋದು. ನೆಕ್ಸ್ಟ್ ELT ಅಂದ್ರೇನು? ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ. ಸ್ಟ್ರಕ್ಚರಲ್ ಅಪ್ರೋಚ್ ಮೀನ್ಸ್, ಈ ಸ್ಟ್ರಕ್ಚರಲ್ ಅಪ್ರೋಚ್ ಅಂತಂದರೆ ಏನು? ಸ್ಟಡಿ ಆಫ್ ದ ಫಂಡಮೆಂಟಲ್ ಸ್ಟ್ರಕ್ಚರ್ಸ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್, ದೇರ್ ಅನಲೈಸಿಸ್ ಆ್ಯಂಡ್ ಲಾಜಿಕಲ್ ಅರೇಂಜ್ಮೆಂಟ್ ಅಂತೇಳಿ ಇದೆ. ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಬಗ್ಗೆ, ಡೈರೆಕ್ಟಿವ್ ಇಂಡೈರೆಕ್ಟಿವ್ ಮೆಥಡ್ ಬಗ್ಗೆ, ಡಿಡಕ್ಟಿವ್ ಇಂಡಕ್ಟಿವ್ ಮೆಥಡ್ ಬಗ್ಗೆ, ಗ್ರಾಮರ್ ಟ್ರಾನ್ಸ್ಲೇಷನ್, ಬೈಲಿಂಗಿಯಲ್ ಮೆಥಡ್ ಬಗ್ಗೆ, ಇವೆಲ್ಲ ಮೆಥಡ್ಸ್ಗಳ ಬಗ್ಗೆ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೇನೆ. ಇದು ಪಾರ್ಟ್ 1 ಆಗಿರುತ್ತೆ, ರಿವಿಷನ್ ಪಾರ್ಟ್ 1. ಸೊ ಇನ್ನು ನಿಮಗೆ ಸುಮಾರು ಪ್ರಶ್ನೋತ್ತರಗಳು ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.